ಸಚಿನ್ ತೆಂಡೂಲ್ಕರ್ 100 ಹೊಡಿತಾರೋ ಪೆಟ್ರೋಲ್ 100 ರೂಪೀಸ್ ಆಗತ್ತಾ ಅಂತ ಒಂದು ಟ್ರೋಲಿಂಗ್ ಆ ಸಂದರ್ಭದಲ್ಲಿ ಆಗ್ತಾ ಇತ್ತು. ಸಚಿನ್ ತೆಂಡೂಲ್ಕರ್ 100 ಹೊಡೆದ್ರು ಸೆಂಚುರಿ, ಪೆಟ್ರೋಲ್ ಕೂಡ 100 ಆಯಿತು. ಆ ನಂತರ ಯಾಕಿದು ಕಡಿಮೆ ಆಗ್ತಾ ಇಲ್ಲ, ಕೇಂದ್ರ ರಾಜ್ಯ ಸಖತ್ತಾಗಿ ದುಡ್ಡು ಮಾಡ್ತಾನೇ ಇದೆ ಅಂತೇಳಿ ಟೀಕೆ ಟಿಪ್ಪಣಿ ಎಲ್ಲ ಬಂತು. ಯಾಕಂದರೆ ಕೇಂದ್ರದಲ್ಲಿರುವಂಥ BJP ಸರ್ಕಾರ ಹೇಳಿತ್ತು 2014ರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡ್ತೀನಿ ಅಂತಿದೆ. ಆದರೆ 100ರ ಗಡಿ ದಾಟಿತು. ಇವತ್ತು ಪೆಟ್ರೋಲ್ 100 ರೂಪಾಯಿ ಇದೆ, ಡೀಸೆಲ್ 86 ರೂಪಾಯಿ ಇದೆ. ಮತ್ತೊಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ಬೇರೆ ಬೇರೆ ಕಾರಣಗಳಿಗಾಗಿ ಟ್ರೋಲ್ ಆಗ್ತಾ ಇದ್ದಾರೆ. ಅಂದರೆ ಎಲ್ಲದಕ್ಕೂ GST ಆಗ್ತಾ ಇದ್ದಾರೆ, ಎಲ್ಲದಕ್ಕೂ GST ಆಗ್ತಾ ಇದ್ದಾರೆ ಅಂತೇಳಿ. ಎಲ್ಲಿ ತನಕ ಟ್ರೋಲ್ ಅಂತಂದರೆ ನಿಮ್ಮ ಸ್ನೇಹ 5 ವರ್ಷ ಆಗಿದ್ದರೆ 18% GST ಅಂತೇಳಿ ಈಗ ಹೊಸ ಟ್ರೋಲಿಂಗ್. ಈ ನಡುವೆ ಒಂದು ಹೊಸ ಸುದ್ದಿ, ಖುಷಿ ಕೊಡುವಂಥ ಸುದ್ದಿ ಏನಪ್ಪ ಅಂತಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಪ್ಪಿದರೆ ಪೆಟ್ರೋಲ್ ನಿಮಗೆ 50 ರೂಪಾಯಿಗೆ ಸಿಗುತ್ತೆ, ಡೀಸೆಲ್ ನಿಮಗೆ 46 ರೂಪಾಯಿಗೆ ಸಿಗುತ್ತೆ. ಹೊಸ ವರ್ಷದ ಹೊತ್ತಿನಲ್ಲಿ ಭಾರತೀಯರಿಗೆ ಕೇಂದ್ರ ಸರ್ಕಾರ ಈ ಹೊಸ ಸುದ್ದಿಯನ್ನು ಕೊಡೋದಕ್ಕೆ ಮುಂದೆ ಬಂದಿದೆ. ಅದಕ್ಕೆ ರಾಜ್ಯ ಸರ್ಕಾರಗಳು ಒಪ್ಪಬೇಕಂತೆ. ಏನದು, ಬನ್ನಿ ರಿಪೋರ್ಟ್ ನೋಡೋಣ. ಹೊಸ ವರ್ಷಕ್ಕೆ ಕೇಂದ್ರದಿಂದ ಮಿಠಾಯಿ. ಪೆಟ್ರೋಲ್ ರೇಟ್ ಜಸ್ಟ್ 50 ರೂಪಾಯಿ. ಇದನ್ನು ಯಾರೂ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಭಾರತದಲ್ಲಿ ಪೆಟ್ರೋಲ್ ರೇಟ್ ಈಗಾಗಲೇ 102ರ ಗಡಿ ದಾಟಿದೆ. ಡೀಸೆಲ್ ದರ 92 ರೂಪಾಯಿ ಆಸುಪಾಸಿನಲ್ಲಿದೆ. ಈ ದರ ಏಕಾಏಕಿ ಅರ್ಧಕ್ಕರ್ಧ ಇಳಿಕೆಯಾಗುವ ಸುಳಿವನ್ನು ಸ್ವತಃ ಕೇಂದ್ರ ಸರ್ಕಾರವೇ ಕೊಟ್ಟಿದೆ. ಹೌದು, ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಯಾರು ಊಹಿಸದ ನಿರ್ಧಾರ ತೆಗೆದುಕೊಳ್ಳುವಂತೆ ಕಾಣುತ್ತಿದೆ. ರಾಜ್ಯ ಸರ್ಕಾರಗಳು ಸಮ್ಮತಿಸಿದ್ರೆ ಪೆಟ್ರೋಲ್ ಡೀಸೆಲ್ ಅನ್ನು ಸಹ GST ವ್ಯಾಪ್ತಿಗೆ ತರೋದಕ್ಕೆ ಯೋಚಿಸುತ್ತಿದೆ. ಒಂದು ವೇಳೆ ಹೀಗಾದರೆ ಪೆಟ್ರೋಲ್ ದರ ಜಸ್ಟ್ 50 ರೂಪಾಯಿ ಆಗುತ್ತೆ, ಡೀಸೆಲ್ ದರ 40 ರೂಪಾಯಿಗೆ ಇಳಿಕೆಯಾಗುತ್ತೆ. ರಾಜ್ಯ ಸರ್ಕಾರಗಳು ಒಪ್ಪಿಗೆ ಕೊಟ್ಟರೆ ಅಚ್ಚೇ ದಿನ್ ಫಿಕ್ಸ್ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. GST, petrol and diesel can be handled, for which the law has been already embedded. So what is pending is, once the states agree, in the council they have to decide what will be the rate of taxation. Once that decision is taken, it will be put into the act. ಇನ್ನು ಪೆಟ್ರೋಲ್ ಡೀಸೆಲ್ಗೆ GST ಹಾಕಿದರೆ ಪೆಟ್ರೋಲ್ 46.13 ಪೈಸೆ ಮತ್ತು GST ಮತ್ತು ಡೀಸೆಲ್ 38.04 ಪೈಸೆ ಮತ್ತು GST ಸೇರುತ್ತೆ. ದೇಶದಲ್ಲಿ ಇಂಧನ ಸಾರ್ವಜನಿಕರಿಗೆ ಅಗ್ಗವಾಗೋದ್ರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಟ್ ಇದು ಕೇವಲ ಊಹಾಪೋಹದ ಸುದ್ದಿ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ಯಾರಾದರೂ ಕೊಂದು ಮಸಾಲೆ ಮಾಡಿ ತಿಂತಾರಾ? ಇಲ್ವಲ್ಲ. ಕೇಂದ್ರಕ್ಕೂ ಭರ್ಜರಿ ದುಡ್ಡು ಬರ್ತಾ ಇದೆ, ರಾಜ್ಯಕ್ಕೂ ಬರ್ತಾ ಇದೆ. ಅವರೊಂದು ರೀತಿಯಲ್ಲಿ ಟಾಂಟು ಕೊಟ್ಟಂಗೂ ಕಾಣ್ತಾ ಇದೆ ನನಗೆ ನಿರ್ಮಲಾ ಸೀತಾರಾಮನ್. ಎಲ್ಲ ರಾಜ್ಯಗಳು ಒಪ್ಪಿದ್ದಾರೆ ಅಂತೇಳಿ. ಯಾಕಂದರೆ 1 ಲೀಟ್ರ್ ಪೆಟ್ರೋಲಲ್ಲಿ ರಾಜ್ಯಕ್ಕೂ ಭರಪೂರ ದುಡ್ಡು ಬರುತ್ತೆ, ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಲ್ಲ. ನೋಡಿ, ಹಾಲಿ ಪೆಟ್ರೋಲ್ ದರ ಈಗ ಹೇಳ್ತಾ ಹೋಗ್ತೀನಿ, ಕತೆ ನಿಮಗೆ ಕೇಳಿಸ್ಕೊಳ್ಳಿ. ಇದು ಸಾಧ್ಯ ಇದೆಯಾ, ಸಾಧ್ಯ ಇಲ್ವಾ ಎಲ್ಲದನ್ನು ಕೂಡ ಅವ್ರು ಹೇಳಿದನಷ್ಟು ಸೀರಿಯಸ್ ಆಗಿ ತಗೋಬೇಕಾ ತಗೋಬಾರ್ದ ಎಲ್ಲವನ್ನು ಕೂಡ ಹೇಳ್ತೀನಿ. ಹಾಲಿ ಪೆಟ್ರೋಲ್ ದರ 100 ರೂಪಾಯಿ ಇದೆ. ಈ 1 ಲೀಟರ್ ಪೆಟ್ರೋಲ್ ತಯಾರಿಕೆಗೆ ಬೀಳುವಂಥ ವೆಚ್ಚ 30 ರೂಪಾಯಿ 38 ಪೈಸಾ. 30 ರೂಪಾಯಿ 38 ಪೈಸಾ. ಇದಕ್ಕೆ ಕೇಂದ್ರದ ತೆರಿಗೆ 32 ರೂಪಾಯಿ 98 ಪೈಸಾ. 32 ರೂಪಾಯಿ 98 ಪೈಸಾ. ಎಷ್ಟು ಟೋಟಲ್ 1 ಲೀಟ್ರಿಗೆ ಇರೋದು 30 ರೂಪಾಯಿ. ಕೇಂದ್ರದ ತೆರಿಗೆ 100%ಗಿಂತ ಜಾಸ್ತಿ ಇದೆ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 30 ರೂಪಾಯಿ 38 ಪೈಸೆ ಆದರೆ 32 ರೂಪಾಯಿ 98 ಪೈಸೆ ಕೇಂದ್ರದ್ದು. ರಾಜ್ಯದ್ದೆಷ್ಟು? 23 ರೂಪಾಯಿ 49 ಪೈಸೆ. ಇವರೇನು ಕಡಿಮೆ ಅಲ್ಲ. 1 ಲೀಟರ್ ಪೆಟ್ರೋಲ್ 100 ರೂಪಾಯಿ ನೀವು ಕೊಟ್ಟರೆ 1 ಲೀಟರ್ ಪೆಟ್ರೋಲ್ ತಯಾರಿಗೆ ಆಗೋದು 30 ರೂಪಾಯಿ 38 ಪೈಸಾ. ಕೇಂದ್ರ ತೆರಿಗೆ 32 ರೂಪಾಯಿ 98 ಪೈಸಾ. ರಾಜ್ಯ ತೆರಿಗೆ 23 ರೂಪಾಯಿ 49 ಪೈಸಾ. ಡೀಲರ್ ಕಮಿಷನ್ 3 ರೂಪಾಯಿ 78 ಪೈಸಾ. ಸಾಗಾಣಿಕೆ ವೆಚ್ಚ 20 ಪೈಸಾ. ಓಕೆ. ಈಗ GST ಆದರೆ
ಈ ಕೇಂದ್ರದ ತೆರಿಗೆ 32 ರೂಪಾಯಿ ಕಟ್ಟಾಗತ್ತೆ, ರಾಜ್ಯ ತೆರಿಗೆ 23 ರೂಪಾಯಿ ಕಟ್ಟಾಗತ್ತೆ. ಅಷ್ಟು ಕಟ್ಟಾದಾಗ ಉಳಿಯೋದು ಕೇವಲ ಯಾವುದು, ಈ ಡೀಲರ್ ಕಮಿಷನ್ ಸಾಗಣೆ ವೆಚ್ಚ ಸೇರಿ 46 ರೂಪಾಯಿ 13 ಪೈಸಾ ಪ್ಲಸ್ GST. ಅಂದರೆ ಕೇಂದ್ರ ತೆರಿಗೆ 32 ರೂಪಾಯಿ ಕಟ್ಟಾಯಿತು, ರಾಜ್ಯ ತೆರಿಗೆ 23 ರೂಪಾಯಿ ಕಟ್ಟಾಯಿತು, 46 ರೂಪಾಯಿ 13 ಪೈಸಕ್ಕೆ GST 18% ವಾಟ್ ಎವರ್ ಮೇ ಬಿ, 50 ರೂಪಾಯಿ ಒಳಗಡೆಗೆ ನಿಮಗೆ ಪೆಟ್ರೋಲ್ ಸಿಕ್ಕಿಬಿಡ್ಬೋದು. ಹಾಗಂತ ಕೇಂದ್ರ ಬಿಟ್ಬಿಡತ್ತಾ, ರಾಜ್ಯ ಬಿಟ್ಬಿಡತ್ತಾ? ನನಗೆ ಈಗಲೂ ಕೂಡ ನಿರ್ಮಲಾ ಸೀತಾರಾಮನ್ ರಾಜ್ಯಗಳಿಗೆ ಟಾಂಟ್ ಕೊಟ್ಟರು ಅಂತ ಅನಿಸ್ತಾ ಇದೆ. ಆಯ್ತಪ್ಪ, ನೀವು 23 ರೂಪಾಯಿ ಬಿಡೋಕ್ಕೆ ರೆಡಿ ಇದ್ದೀರಾ, ನಾವು ಬಿಡ್ತೀವಿ 32 ರೂಪಾಯಿ ಅಂತ ಹೇಳಿ. ಯಾಕಂದರೆ ನಿರ್ಮಲಾ ಸೀತಾರಾಮನ್ ಯಾವತ್ತೂ ಅದೇ ಥರ ಮಾತಾಡೋದು. ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಂಗೆ ಕಾಣ್ತಾ ಇಲ್ಲ. ಒಂದು ವೇಳೆ ಕಡಿಮೆ ಆದರೆ, ಒಂದು ವೇಳೆ 50 ರೂಪಾಯಿಗೆ ಏನಾದರೂ ಬಂದರೆ ಜೈ ಹೋ ನಿರ್ಮಲಕ್ಕ, ಅದರಲ್ಲಿ ಎರಡು ಮಾತೇ ಇಲ್ಲ. ಈಗ ಹಾಲಿ ಡೀಸೆಲ್ ದರ ಎಷ್ಟಿದೆ? 86 ರೂಪಾಯಿ. ಹಾಲಿ ಡೀಸೆಲ್ ದರ 86 ರೂಪಾಯಿ. ಒಂದು ಲೀಟರ್ ಡೀಸೆಲ್ ತಯಾರಿಕೆಗೆ ಖರ್ಚಾಗೋದು 31 ರೂಪಾಯಿ 30 ಪೈಸೆ, 31 ರೂಪಾಯಿ 3 ಪೈಸೆ. ಕೇಂದ್ರದ ತೆರಿಗೆ 31 ರೂಪಾಯಿ 83 ಪೈಸೆ, ರಾಜ್ಯದ ತೆರಿಗೆ ಅರ್ಧ 16 ರೂಪಾಯಿ 3 ಪೈಸೆ, ಡೀಲರ್ ಕಮಿಷನ್ 3 ರೂಪಾಯಿ 67 ಪೈಸೆ, ಸಾಗಣೆ ವೆಚ್ಚ 20 ಪೈಸೆ. ಈಗ ಕೇಂದ್ರಕ್ಕೆ ಬರುವ 31 ರೂಪಾಯಿ 83 ಪೈಸೆ ತೆರಿಗೆ ಮತ್ತು ರಾಜ್ಯ ತೆರಿಗೆ 16 ರೂಪಾಯಿಯನ್ನು ಕಟಾವು ಮಾಡಿದರೆ ಒಟ್ಟು ಅಮೌಂಟ್ ಆಗೋದು 38 ರೂಪಾಯಿ 4 ಪೈಸೆ ಪ್ಲಸ್ GST ಆದರೆ ಒಂದು 40-42 ರೂಪಾಯಿಗೆ ನಿಮಗೆ ಡೀಸೆಲ್ ಸಿಗಬಹುದು, ಅವರು ಹೇಳಿದಂಗೆ ನಡೆದರೆ. ಹಾಗಂತ 30 ರೂಪಾಯಿ 1 ಲೀಟ್ರ್ ಪೆಟ್ರೋಲಲ್ಲಿ 30 ರೂಪಾಯಿ ಬರೋದನ್ನು ಕೇಂದ್ರ ಬಿಡತ್ತೇನ್ರಿ? 1 ಲೀಟ್ರ್ ಪೆಟ್ರೋಲಲ್ಲಿ 23 ರೂಪಾಯಿ ರಾಜ್ಯದ ಬೊಕ್ಕಸಕ್ಕೆ ಬರೋದನ್ನು ರಾಜ್ಯ ಬಿಡತ್ತೇನ್ರಿ? ಇದನ್ನು ಯಾರು ಬಿಡೋದಿಲ್ಲ. ಇದು ಕೇವಲ ಒಂದು ರೀತಿಯಲ್ಲಿ ವಿಲನ್ ಸಿನಿಮಾದಲ್ಲಿ ಸುದೀಪ್ ಹೇಳ್ತಾರಲ್ಲ, ಓ ಭ್ರಮೆ ಅಷ್ಟೇ, ಬೇರೇನಿಲ್ಲ. ಸಚಿನ್ ತೆಂಡೂಲ್ಕರ್ 100 ಹೊಡಿತಾರೋ ಪೆಟ್ರೋಲ್ 100 ರೂಪೀಸ್ ಆಗತ್ತಾ ಅಂತ ಒಂದು ಟ್ರೋಲಿಂಗ್ ಆ ಸಂದರ್ಭದಲ್ಲಿ ಆಗ್ತಾ ಇತ್ತು. ಸಚಿನ್ ತೆಂಡೂಲ್ಕರ್ 100 ಹೊಡೆದ್ರು ಸೆಂಚುರಿ, ಪೆಟ್ರೋಲ್ ಕೂಡ 100 ಆಯಿತು. ಆ ನಂತರ ಯಾಕಿದು ಕಡಿಮೆ ಆಗ್ತಾ ಇಲ್ಲ? ಕೇಂದ್ರ ರಾಜ್ಯ ಸಖತ್ತಾಗಿ ದುಡ್ಡು ಮಾಡ್ತಾನೇ ಇದೆ ಅಂತೇಳಿ ಟೀಕೆ ಟಿಪ್ಪಣಿ ಎಲ್ಲ ಬಂತು. ಯಾಕಂದರೆ ಕೇಂದ್ರದಲ್ಲಿರುವಂಥ BJP ಸರ್ಕಾರ ಹೇಳಿತ್ತು 2014ರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡ್ತೀನಿ ಅಂತೇಳಿ. ಆದರೆ 100ರ ಗಡಿ ದಾಟಿತು. ಇವತ್ತು ಪೆಟ್ರೋಲ್ 100 ರೂಪಾಯಿ ಇದೆ, ಡೀಸೆಲ್ 86 ರೂಪಾಯಿ ಇದೆ. ಮತ್ತೊಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ಬೇರೆ ಬೇರೆ ಕಾರಣಗಳಿಗಾಗಿ ಟ್ರೋಲ್ ಆಗ್ತಾ ಇದ್ದಾರೆ. ಅಂದರೆ ಎಲ್ಲದಕ್ಕೂ GST ಆಗ್ತಾ ಇದ್ದಾರೆ ಅಂತೇಳಿ. ಎಲ್ಲಿ ತನಕ ಟ್ರೋಲ್ ಅಂತಂದರೆ, ನಿಮ್ಮ ಸ್ನೇಹ 5 ವರ್ಷ ಆಗಿದ್ದರೆ 18% GST ಅಂತೇಳಿ ಈಗ ಹೊಸ ಟ್ರೋಲಿಂಗ್. ಈ ನಡುವೆ ಒಂದು ಹೊಸ ಸುದ್ದಿ, ಖುಷಿ ಕೊಡುವಂಥ ಸುದ್ದಿ ಏನಪ್ಪ ಅಂತಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಪ್ಪಿದರೆ ಪೆಟ್ರೋಲ್ ನಿಮಗೆ 50 ರೂಪಾಯಿಗೆ ಸಿಗುತ್ತೆ, ಡೀಸೆಲ್ ನಿಮಗೆ 46 ರೂಪಾಯಿಗೆ ಸಿಗುತ್ತೆ. ಹೊಸ ವರ್ಷದ ಹೊತ್ತಿನಲ್ಲಿ ಭಾರತೀಯರಿಗೆ ಕೇಂದ್ರ ಸರ್ಕಾರ ಈ ಹೊಸ ಸುದ್ದಿಯನ್ನು ಕೊಡೋದಕ್ಕೆ ಮುಂದೆ ಬಂದಿದೆ. ಅದಕ್ಕೆ ರಾಜ್ಯ ಸರ್ಕಾರಗಳು ಒಪ್ಪಬೇಕಂತೆ. ಏನದು? ಬನ್ನಿ ರಿಪೋರ್ಟ್ ನೋಡೋಣ. ಹೊಸ ವರ್ಷಕ್ಕೆ ಕೇಂದ್ರದಿಂದ ಮಿಠಾಯಿ. ಪೆಟ್ರೋಲ್ ರೇಟ್ ಜಸ್ಟ್ 50 ರೂಪಾಯಿ. ಇದನ್ನು ಯಾರೂ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಭಾರತದಲ್ಲಿ ಪೆಟ್ರೋಲ್ ರೇಟ್ ಈಗಾಗಲೇ 102ರ ಗಡಿ ದಾಟಿದೆ. ಡೀಸೆಲ್ ದರ 92 ರೂಪಾಯಿ ಆಸುಪಾಸಿನಲ್ಲಿದೆ. ಈ ದರ ಏಕಾಏಕಿ ಅರ್ಧಕ್ಕರ್ಧ ಇಳಿಕೆಯಾಗುವ ಸುಳಿವನ್ನು ಸ್ವತಃ ಕೇಂದ್ರ ಸರ್ಕಾರವೇ ಕೊಟ್ಟಿದೆ. ಹೌದು, ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಯಾರು ಊಹಿಸದ ನಿರ್ಧಾರ ತೆಗೆದುಕೊಳ್ಳುವಂತೆ ಕಾಣುತ್ತಿದೆ. ರಾಜ್ಯ ಸರ್ಕಾರಗಳು ಸಮ್ಮತಿಸಿದ್ರೆ ಪೆಟ್ರೋಲ್ ಡೀಸೆಲ್ ಅನ್ನು ಸಹ GST ವ್ಯಾಪ್ತಿಗೆ ತರೋದಕ್ಕೆ ಯೋಚಿಸುತ್ತಿದೆ. ಒಂದು ವೇಳೆ ಹೀಗಾದರೆ ಪೆಟ್ರೋಲ್ ದರ ಜಸ್ಟ್ 50 ರೂಪಾಯಿ ಆಗುತ್ತೆ, ಡೀಸೆಲ್ ದರ 40 ರೂಪಾಯಿಗೆ ಇಳಿಕೆಯಾಗುತ್ತೆ. ರಾಜ್ಯ ಸರ್ಕಾರಗಳು ಒಪ್ಪಿಗೆ ಕೊಟ್ಟರೆ ಅಚ್ಚೇ ದಿನ್ ಫಿಕ್ಸ್ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. GST, petrol and diesel can be handled, for which the law has been already embedded. So what is pending is,
once the states agree, in the council they have to decide what will be the rate of taxation. Once that decision is taken, it will be put into the act. ಇನ್ನು ಪೆಟ್ರೋಲ್ ಡೀಸೆಲ್ಗೆ GST ಹಾಕಿದರೆ ಪೆಟ್ರೋಲ್ 46.13 ಪೈಸೆ ಮತ್ತು GST ಮತ್ತು ಡೀಸೆಲ್ 38.04 ಪೈಸೆ ಮತ್ತು GST ಸೇರುತ್ತೆ. ದೇಶದಲ್ಲಿ ಇಂಧನ ಸಾರ್ವಜನಿಕರಿಗೆ ಅಗ್ಗವಾಗೋದ್ರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಟ್ ಇದು ಕೇವಲ ಊಹಾಪೋಹದ ಸುದ್ದಿ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ಯಾರಾದರೂ ಕೊಂದು ಮಸಾಲೆ ಮಾಡಿ ತಿಂತಾರಾ? ಇಲ್ವಲ್ಲ. ಕೇಂದ್ರಕ್ಕೂ ಭರ್ಜರಿ ದುಡ್ಡು ಬರ್ತಾ ಇದೆ, ರಾಜ್ಯಕ್ಕೂ ಬರ್ತಾ ಇದೆ. ಅವರೊಂದು ರೀತಿಯಲ್ಲಿ ಟಾಂಟ್ ಕೊಟ್ಟಂಗೂ ಕಾಣ್ತಾ ಇದೆ ನನಗೆ ನಿರ್ಮಲಾ ಸೀತಾರಾಮನ್. ಎಲ್ಲ ರಾಜ್ಯಗಳು ಒಪ್ಪಿದ್ದಾರೆ ಅಂತೇಳಿ. ಯಾಕಂದರೆ ಒಂದು ಲೀಟರ್ ಪೆಟ್ರೋಲಲ್ಲಿ ರಾಜ್ಯಕ್ಕೂ ಭರಪೂರ ದುಡ್ಡು ಬರುತ್ತೆ, ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಲ್ಲ. ನೋಡಿ, ಹಾಲಿ ಪೆಟ್ರೋಲ್ ದರ ಈಗ ಹೇಳ್ತಾ ಹೋಗ್ತೀನಿ, ಕತೆ ನಿಮಗೆ ಕೇಳಿಸ್ಕೊಳ್ಳಿ. ಇದು ಸಾಧ್ಯ ಇದೆಯಾ, ಸಾಧ್ಯ ಇಲ್ವಾ ಎಲ್ಲದನ್ನು ಕೂಡ ಅವ್ರು ಹೇಳಿದ್ದನ್ನು ಸೀರಿಯಸ್ ಆಗಿ ತಗೋಬೇಕಾ ತಗೋಬಾರ್ದ ಎಲ್ಲವನ್ನು ಕೂಡ ಹೇಳ್ತೀನಿ. ಹಾಲಿ ಪೆಟ್ರೋಲ್ ದರ 100 ರೂಪಾಯಿ ಇದೆ. ಈ 1 ಲೀಟರ್ ಪೆಟ್ರೋಲ್ ತಯಾರಿಕೆಗೆ ಬೀಳುವಂಥ ವೆಚ್ಚ 30 ರೂಪಾಯಿ 38 ಪೈಸಾ. 30 ರೂಪಾಯಿ 38 ಪೈಸಾ. ಇದಕ್ಕೆ ಕೇಂದ್ರದ ತೆರಿಗೆ 32 ರೂಪಾಯಿ 98 ಪೈಸಾ. 32 ರೂಪಾಯಿ 98 ಪೈಸಾ. ಎಷ್ಟು ಟೋಟಲ್ 1 ಲೀಟ್ರಿಗೆ ಇರೋದು 30 ರೂಪಾಯಿ. ಕೇಂದ್ರದ ತೆರಿಗೆ 100%ಗಿಂತ ಜಾಸ್ತಿ ಇದೆ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 30 ರೂಪಾಯಿ 38 ಪೈಸೆ ಆದರೆ 32 ರೂಪಾಯಿ 98 ಪೈಸೆ ಕೇಂದ್ರದ್ದು. ರಾಜ್ಯದ್ದೆಷ್ಟು? 23 ರೂಪಾಯಿ 49 ಪೈಸೆ. ಇವರೇನು ಕಡಿಮೆ ಅಲ್ಲ. 1 ಲೀಟರ್ ಪೆಟ್ರೋಲ್ 100 ರೂಪಾಯಿ ನೀವು ಕೊಟ್ಟರೆ 1 ಲೀಟರ್ ಪೆಟ್ರೋಲ್ ತಯಾರಿಗೆ ಆಗೋದು 30 ರೂಪಾಯಿ 38 ಪೈಸಾ. ಕೇಂದ್ರ ತೆರಿಗೆ 32 ರೂಪಾಯಿ 98 ಪೈಸಾ. ರಾಜ್ಯ ತೆರಿಗೆ 23 ರೂಪಾಯಿ 49 ಪೈಸಾ. ಡೀಲರ್ ಕಮಿಷನ್ 3 ರೂಪಾಯಿ 78 ಪೈಸಾ. ಸಾಗಾಣಿಕೆ ವೆಚ್ಚ 20 ಪೈಸಾ. ಓಕೆ. ಈಗ GST ಆದರೆ ಈ ಕೇಂದ್ರದ ತೆರಿಗೆ 32 ರೂಪಾಯಿ ಕಟ್ಟಾಗತ್ತೆ, ರಾಜ್ಯ ತೆರಿಗೆ 23 ರೂಪಾಯಿ ಕಟ್ಟಾಗತ್ತೆ. ಅಷ್ಟು ಕಟ್ಟಾದಾಗ ಉಳಿಯೋದು ಕೇವಲ ಯಾವುದು? ಈ ಡೀಲರ್ ಕಮಿಷನ್ ಸಾಗಣೆ ವೆಚ್ಚ ಸೇರಿ 46 ರೂಪಾಯಿ 13 ಪೈಸಾ ಪ್ಲಸ್ GST. ಅಂದರೆ ಕೇಂದ್ರ ತೆರಿಗೆ 32 ರೂಪಾಯಿ ಕಟ್ಟಾಯಿತು, ರಾಜ್ಯ ತೆರಿಗೆ 23 ರೂಪಾಯಿ ಕಟ್ಟಾಯಿತು. 46 ರೂಪಾಯಿ 13 ಪೈಸಕ್ಕೆ GST 18% ವಾಟ್ ಎವರ್ ಮೇ ಬಿ. 50 ರೂಪಾಯಿ ಒಳಗಡೆಗೆ ನಿಮಗೆ ಪೆಟ್ರೋಲ್ ಸಿಕ್ಕಿಬಿಡ್ಬೋದು. ಹಾಗಂತ ಕೇಂದ್ರ ಬಿಟ್ಬಿಡತ್ತಾ, ರಾಜ್ಯ ಬಿಟ್ಬಿಡತ್ತಾ? ನನಗೆ ಈಗಲೂ ಕೂಡ ನಿರ್ಮಲಾ ಸೀತಾರಾಮನ್ ರಾಜ್ಯಗಳಿಗೆ ಟಾಂಟ್ ಕೊಟ್ಟರು ಅಂತ ಅನಿಸ್ತಾ ಇದೆ. ಆಯ್ತಪ್ಪ, ನೀವು 23 ರೂಪಾಯಿ ಬಿಡೋಕ್ಕೆ ರೆಡಿ ಇದ್ದೀರಾ, ನಾವು ಬಿಡ್ತೀವಿ 32 ರೂಪಾಯಿ ಅಂತ ಹೇಳಿ. ಯಾಕಂದರೆ ನಿರ್ಮಲಾ ಸೀತಾರಾಮನ್ ಯಾವತ್ತೂ ಅದೇ ಥರ ಮಾತಾಡೋದು. ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಂಗೆ ಕಾಣ್ತಾ ಇಲ್ಲ. ಒಂದು ವೇಳೆ ಕಡಿಮೆ ಆದರೆ, ಒಂದು ವೇಳೆ 50 ರೂಪಾಯಿಗೆ ಏನಾದರೂ ಬಂದರೆ ಜೈ ಹೋ ನಿರ್ಮಲಕ್ಕ, ಅದರಲ್ಲಿ ಎರಡು ಮಾತೇ ಇಲ್ಲ. ಈಗ ಹಾಲಿ ಡೀಸೆಲ್ ದರ ಎಷ್ಟಿದೆ? 86 ರೂಪಾಯಿ. ಹಾಲಿ ಡೀಸೆಲ್ ದರ 86 ರೂಪಾಯಿ. 1 ಲೀಟರ್ ಡೀಸೆಲ್ ತಯಾರಿಕೆಗೆ ಖರ್ಚಾಗೋದು 31 ರೂಪಾಯಿ 30 ಪೈಸೆ. 31 ರೂಪಾಯಿ 3 ಪೈಸಾ. ಕೇಂದ್ರದ ತೆರಿಗೆ 31 ರೂಪಾಯಿ 83 ಪೈಸಾ. ರಾಜ್ಯದ ತೆರಿಗೆ ಅರ್ಧ 16 ರೂಪಾಯಿ 3 ಪೈಸಾ. ಡೀಲರ್ ಕಮಿಷನ್ 3 ರೂಪಾಯಿ 67 ಪೈಸಾ. ಸಾಗಣೆ ವೆಚ್ಚ 20 ಪೈಸಾ. ಈಗ ಕೇಂದ್ರಕ್ಕೆ ಬರುವ 31 ರೂಪಾಯಿ 83 ಪೈಸೆ ತೆರಿಗೆ ಮತ್ತು ರಾಜ್ಯ ತೆರಿಗೆ 16 ರೂಪಾಯಿಯನ್ನು ಕಟಾವು ಮಾಡಿದರೆ ಒಟ್ಟು ಅಮೌಂಟ್ ಆಗೋದು 38 ರೂಪಾಯಿ 4 ಪೈಸಾ ಪ್ಲಸ್ GST ಆದರೆ ಒಂದು 40-42 ರೂಪಾಯಿಗೆ ನಿಮಗೆ ಡೀಸೆಲ್ ಸಿಗಬಹುದು, ಅವರು ಹೇಳಿದಂಗೆ ನಡೆದರೆ. ಹಾಗಂತ 30 ರೂಪಾಯಿ 1 ಲೀಟ್ರ್ ಪೆಟ್ರೋಲಲ್ಲಿ 30 ರೂಪಾಯಿ ಬರೋದನ್ನು ಕೇಂದ್ರ ಬಿಡತ್ತೇನ್ರಿ? 1 ಲೀಟ್ರ್ ಪೆಟ್ರೋಲಲ್ಲಿ 23 ರೂಪಾಯಿ ರಾಜ್ಯದ ಬೊಕ್ಕಸಕ್ಕೆ ಬರೋದನ್ನು ರಾಜ್ಯ ಬಿಡುತ್ತೇನ್ರಿ? ಇದನ್ನು ಯಾರು ಬಿಡೋದಿಲ್ಲ. ಇದು ಕೇವಲ ಒಂದು ರೀತಿಯಲ್ಲಿ ವಿಲನ್ ಸಿನಿಮಾದಲ್ಲಿ ಸುದೀಪ್ ಹೇಳ್ತಾರಲ್ಲ, ಓ ಭ್ರಮೆ ಅಷ್ಟೇ, ಬೇರೇನಿಲ್ಲ.